ವೀಕ್ಷಕರೇ, ಧರ್ಮಸ್ಥಳದಲ್ಲಿ ಇವತ್ತು ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಆಗ್ತಾ ಇರುವಂತಹದ್ದು, ಈ ಹಿಂದೆ ಏನು ಅಸ್ಥಿಪಂಜರವನ್ನ ಇದೆ ಅಂತ ಒಬ್ಬ ಅನಾಮಿಕ ಹೇಳಿದ್ದ, ಅದು ದೊಡ್ಡ ಮಟ್ಟಿನಲ್ಲಿ ಚರ್ಚೆ ಆಗ್ತಾ ಇತ್ತು. ಆದ್ರೆ ಇವತ್ತು ಚರ್ಚೆ ಆಗ್ತಾ ಇರುವಂತದ್ದು ಅದಲ್ಲ. ಆತ ಹೇಳಿದಲ್ಲಿ ಅಸ್ಥಿಪಂಜರಗಳು ಸಿಗ್ಲಿಲ್ಲ ಅನ್ನುವಂಥದ್ದು ಚರ್ಚೆ ಆಗ್ತಾ ಇದೆ. ಸೊ ಈ ಕುರಿತಂತೆ ಮಾತಾಡ್ಲಿಕ್ಕೆ ನಮ್ಮ ಜೊತೆಗೆ ಇಲ್ಲಿನ ಸ್ಥಳೀಯರಾಗಿರತಕ್ಕಂಥ ಉಜಿರೆ ಅಶೋಕ್ ಭಟ್ರು ಇದ್ದಾರೆ. ಅಶೋಕ್ ಭಟ್ರೆ, ನಮಸ್ಕಾರ. ನಮಸ್ಕಾರ. ಈಗ ಮೊನ್ನೆಯಿಂದ ಸರಣಿಯಾಗಿ ಬೇರೆ ಬೇರೆ ಕಾರ್ಯಕ್ರಮಗಳು ನೀವು ನಮ್ಮ ಜೊತೆ ಮಾತಾಡ್ತಾ ಇದ್ದೀರಿ. ಹೌದು. ಮೊನ್ನೆ ನೋಡಿದಾಗ ಒಂದು ಅಭಿಪ್ರಾಯ, ಕೆಲವು ಕಡೆ ಸಿಗಬಹುದು ಅನ್ನುವಂತ ಅಭಿಪ್ರಾಯ ಇತ್ತು. ಹೌದು. ಆದ್ರೆ ಇವತ್ತು ಅದಕ್ಕೆ ವ್ಯತಿರಿಕ್ತವಾಗಿ ಇವತ್ತು 13 ಇದ್ದದ್ದು 16, 17 ಕಡೆ, 18 ಕಡೆಗಳಲ್ಲಿ ಆಗಿ ಕೂಡ ಹೌದು ಸಿಕ್ಕಿದಂಥದ್ದು ಒಂದು ರಿಸಲ್ಟ್. ಸೊ ಉಳಿದೆಲ್ಲೋ ಕಡೆಯೂ ಸಿಗ್ಲಿಲ್ಲ. ಸೊ ಏನ್ ಹೇಳ್ತೀರಿ ಮೊದಲನೇದಾಗಿ? ಒಂದು ಭೀಮಾ ಎಂಬ ನಾಮಧೇಯದ ಅನಾಮಿಕ, ಅವನನ್ನು ಕರ್ಕೊಂಡು ಬಂದು SIT ಅಂತ ಹೇಳುವಾಗಲೇ ಒಂದು ಭ್ರಮೆಯಲ್ಲಿದೆಯೋ ಸರಕಾರ ಅಂತ ನನಗನ್ನಿಸಿತು. ಆದರೂ ಒಳ್ಳೆಯದು, ಒಂದು ಸತ್ಯ ದರ್ಶನ ಆಗಲಿ, ಎಲ್ರಿಗೂ ನಿರೀಕ್ಷೆ ಇತ್ತು. ಆದರೆ ಈಗಾಗಲೇ ಸಂಪಾದಕರಾದ ನೀವು ಹೇಳಿದ ಹಾಗೆ 6ನೇ ಗುಂಡಿಯಲ್ಲಿ 40 ವರ್ಷ ಹಳೆಯದಾದ, 40 ವರ್ಷಕ್ಕಿಂತ ಹೆಚ್ಚು ಗಂಡಸಿನ ಒಂದು ಎಲುಬಿನ ಹಂದರ ಸಿಕ್ಕಿತು. ಪೋಸ್ಟ್ ಮಾರ್ಟಮ್ ಆದ್ದು. ಅದು ಪೋಸ್ಟ್ ಮಾರ್ಟಮ್ ಆಗಿದೆ. ಯಾಕೆಂದರೆ ತಲೆಬುರುಡೆ ಒಡೆದು ಹೋಗಿದೆ. ತಲೆಬುರುಡೆ ಯಾವಾಗ ಒಡೆಯುವುದು ಅಂದರೆ ಅದು ಪೋಸ್ಟ್ ಮಾರ್ಟಮ್ ಆದರೆ ಮಾತ್ರ ಹೊಡೆಯುವಂತಹದ್ದು. ಆಮೇಲೆ ಯಾವ ಹೊಂಡದಲ್ಲಿಯೂ 13 ಪೆಂಡಿಂಗ್ ಇಟ್ಟು 14, 15, 15 A, B, 16 ಎಲ್ಲ ಮುಂದೆ ಹೋಯಿತು. ಇಲ್ಲ, 13ರಲ್ಲಿ ಸಿಗ್ತದೆ. ಎಲ್ಲರೂ ಕುತೂಹಲಿಗಳಾದರು. ರಾಡರ್ ಬಂತು, ಅದು ಸುತ್ತು ಹೊಡೆದು ಹೋಯಿತು. ಅದು ಇಲ್ಲ ಅಂತ ಹೇಳಿತು, ನೆಗೆಟಿವ್, ಅದು ಇಲ್ಲ ಅಂತ ಹೇಳಿತು. ಆದರೂ ಉಂಟು ಎಂಬ ಕುತೂಹಲದಲ್ಲಿ ಇವತ್ತು ಸಂಜೆ ಸಾಯಂ ಸಂಧ್ಯೆಯವರೆಗೂ ನನಗೆ ಕಾಣುತ್ತದೆ ಒಂದು 10 ಬಡವರ ಮನೆಯಲ್ಲಿ ಇವರು ಬಾವಿ ತೆಗಿಬಹುದಿತ್ತು ಅಂತ ನನಗೆ ಅನ್ನಿಸ್ತದೆ. ಸರ್ಕಾರದ ಈ ಖರ್ಚಿನಲ್ಲಿ ಅವರಿಗೆ ನೀರಿನ 10 ಅಲ್ಲ, ಅದಕ್ಕೆ ದಿವಸಕ್ಕೆ 18 ಲಕ್ಷ ಖರ್ಚು. ದಿವಸಕ್ಕೆ 18 ಲಕ್ಷ ಖರ್ಚು ಅಂತಾದರೆ ಮೊದಲೇ ಸರ್ಕಾರ ಆರ್ಥಿಕವಾಗಿ ಹಿನ್ನಡೆಯಲ್ಲಿ ಉಂಟು. ಇದರಲ್ಲಿ ಯಾಕೆ ಕುತೂಹಲ ಬಂತು? 2-3 ಸಂಗತಿಗಳನ್ನು ಹೇಳುತ್ತೇನೆ. ದಕ್ಷಿಣ ಕನ್ನಡ ಜಿಲ್ಲೆಯ ಉಸ್ತುವಾರಿ ಸಚಿವರು ಮಾನ್ಯರು SITಗೆ ಕೊಟ್ಟದ್ದು ಒತ್ತಡದಿಂದ ಅಂತ ಒಂದು ಮಾತು ಹೇಳಿದರು. ಎಡಪಂಥೀಯರ ಒತ್ತಡ ಅಂತ ಸ್ಪಷ್ಟ ಹೇಳಿದರು. ಎಡಪಂಥೀಯರ ಒತ್ತಡ ಅಂದರೆ ಆವಾಗ ಮಾನ್ಯ ಮುಖ್ಯಮಂತ್ರಿಗಳನ್ನು ನಾವು ಯಾವ ದೃಷ್ಟಿಯಿಂದ ಕಾಣಬೇಕು ಅಂತ ಬರುವುದಿಲ್ಲ ಪ್ರಶ್ನೆ. ಖಂಡಿತ ಒತ್ತಡಕ್ಕೆ ಮಣಿದಿದ್ದಾರೆ ಅಂದರೆ ಅದು ಬೆಳಿಗ್ಗೆ SIT ಮಾಡುವುದಿಲ್ಲ ಅಂತ ಹೇಳಿದ್ದಾರೆ. ಬೆಳಗ್ಗೆ SIT ಮಾಡುವುದಿಲ್ಲ ಹೇಳಿದ್ರು, ತಕ್ಷಣ SITಗೆ ಕೊಟ್ಟರು. ಹಾಗಾದರೆ ಇದರ ಹಿಂದೆ ಒತ್ತಡ ಮಾಡುವಂಥ ವ್ಯಕ್ತಿಯನ್ನು ಬೆಳಕಿಗೆ ತರಬೇಕು, ಕತ್ತಲೆ ಆಟ ನಿಲ್ಲಿಸಬೇಕು. ಒಂದು, ಇವತ್ತು ವಿಧಾನ ಪರಿಷತ್ತಿನಲ್ಲಿ ನಿನ್ನೆ ಇವತ್ತಿನ ಕಲಾಪದಲ್ಲಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಭಕ್ತರು, ಅಭಿಮಾನಿಗಳು ಮತ್ತು ಶ್ರದ್ಧೆ ಉಳ್ಳಂತಹ ಶಾಸಕರು ಪಕ್ಷಭೇದ ಬಿಟ್ಟು ಇವತ್ತು ಧ್ವನಿಸಿದ್ದಾರೆ. ಈ SITಯ ಬಗೆಗೆ ಧ್ವನಿಸಿದ್ದಾರೆ. ಇದನ್ನು ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ಇನ್ನು ಈ ಅನಾಮಿಕ ವ್ಯಕ್ತಿಯ ಬಗ್ಗೆ 2 ನೋಟ ನಾನು ಹೇಳ್ತೇನೆ. ಓಕೆ. ಒಂದು, ಬಲ್ಲ ಮೂಲಗಳಿಂದ ಬಂದ ವರದಿಯಂತೆ ಈ ವ್ಯಕ್ತಿ ದಾವಣಗೆರೆ ಮೂಲದ ಹರಪನಹಳ್ಳಿ ಅಂತ ಒಂದು ಉಲ್ಲೇಖ ಬರ್ತಾ ಉಂಟು. 1995ರಲ್ಲಿ ಬಂದದ್ದು. ಇವು ಮೂಲತಃ ಈಗ ಗುರುತಿಸಲ್ಪಡುವಂತಹ ವರ್ಣದವ ಅಲ್ಲ, ಇವ ಕನ್ವರ್ಟೆಡ್ ಕ್ರಿಶ್ಚಿಯನ್ ಇದರಿಂದ ಈ ವರ್ಗಕ್ಕೋ ವರ್ಣಕ್ಕೋ. ಓಕೆ. ಇಲ್ಲಿ ಗುಟ್ಟಿನಲ್ಲಿ ಚರ್ಚಿಗೆ ಹೋಗ್ತಿದ್ದನಂತೆ ಆದಿತ್ಯವಾರ. ಅದೊಂದು ಜನರಾಡಿಕೊಳ್ತಾ ಇದ್ದಾರೆ. ಅದೇ ವ್ಯಕ್ತಿ ಹೌದು ಅಂತಾದರೆ ಅದೇ ವ್ಯಕ್ತಿಯೋ ಎಂತ ಜನ ಮಾತಾಡ್ತಾ ಇದ್ದಾರೆ. ಮಾತ್ರ ಅಲ್ಲ, ನೇತ್ರಾವತಿಯಲ್ಲಿ ಈ ಜನ ಇದ್ದಾಗ ಅಲ್ಲಿ ಬರುವಂತಹ ಭಕ್ತರು ಯಾರಿದ್ದಾರೆ ಅವರ ಒಳ್ಳೆಯ ವಸ್ತುಗಳನ್ನು, ಬೆಲೆ ಬಾಳುವ ವಸ್ತುಗಳನ್ನು, ಚಿನ್ನಾಭರಣಗಳನ್ನು, ಬ್ಯಾಗನ್ನು, ಬಟ್ಟೆಯನ್ನು ಕದಿಯುತ್ತಿದ್ದ ಕಾರಣ 2014ರಲ್ಲಿ ಅವನನ್ನು ಕೆಲಸದಿಂದ ಮುಕ್ತಗೊಳಿಸಿ ಬಿಟ್ಟರು. ಎಲ್ಲಿವರೆಗೆ ನೀರಿನಲ್ಲಿ ಮುಳುಗಿ ಕದೀತಾ ಇದ್ದ, ಅಥವಾ ಜನರು ಬಟ್ಟೆ ಬರೆಗಳನ್ನು ಅವರ ಸುವಸ್ತುಗಳನ್ನಿಟ್ಟು ನೀರಿನಲ್ಲಿ ಮುಳುಕು ಹಾಕುವಾಗ ಇಲ್ಲಿ ಕದಿಯುವುದು ನೇತ್ರಾವತಿಯಲ್ಲಿ. ಇಂತಹದ್ದು ಮಾಡುತ್ತಿದ್ದ ಎನ್ನುವುದು ಇದು ಎಲ್ಲರಿಗೂ ಗೊತ್ತಿರುವ ಸಂಗತಿ, ಎಲ್ಲರೂ ಹೇಳ್ತಾ ಇರುವ ಸಂಗತಿ. ಹಾಗೆ ಹೋದವ 2019ರಲ್ಲಿ ಉಜಿರೆಯ ಶೌಚಾಲಯದಲ್ಲಿದ್ದ. 2021ರಲ್ಲಿ ಉಜಿರೆಯ ಒಬ್ಬರು ಹಿರಿಯ ಉದ್ಯಮಿಗಳ ಕೈತ್ರ ಊರಿಗೆ ಹೋಗಿ ಬರ್ತಾನೆ ಅಂತ ದುಡ್ಡು ತಕೊಂಡು ಹೋದವ ಮತ್ತೆ ಬರಲಿಲ್ಲ. ಒಂದು ವೇಳೆ ಅದೇ ವ್ಯಕ್ತಿ ಹೌದು ಅಂತಾದರೆ ಆ ವ್ಯಕ್ತಿಗೆ ಹುಚ್ಚ, ಬುದ್ಧಿಮಾಂದ್ಯವ, ಮರೆವ
ತಾನು ಶವಗಳನ್ನು ಹೂತಿದ್ದೇನೆ. ಹೌದಾದರೆ ಒಂದು 10 ವರ್ಷದಲ್ಲಿ ಮರೆವು ಬರ್ತದ? ಈಗ ಎಲ್ಲಿ ತೋರಿಸಿದ್ದಾನೆ, ಎಲ್ಲಿ ಈಗ ಯಾವುದೇ ಶವವನ್ನು ಹೂಡಿದ್ರೆ ಮ್ಯಾಕ್ಸಿಮಮ್ 6ರಿಂದ 8 ಫೀಟು. ಕರೆಕ್ಟ್. ಇದು 15 ಫೀಟು 20 ಫೀಟು ಹೊಂಡ ತೆಗೀತದೆ ಅಂದರೆ ಅರ್ಥ ಏನು? ಈ ತೆಗೆಯುವಂತಹ ಇಲಾಖೆಗೂ ಅದರ ಬಗ್ಗೆ ಗಮನ ಬೇಡುವ, ಇದು ಹೌದಾ ಅಲ್ವ ಅಂತ. ಆ ಕಾರಣದಿಂದ ಇನ್ನು ಎಲ್ಲಿ ಹೇಳಿದ ಎಲ್ಲಿಯೂ ಇಲ್ಲ, ಒಂದೊಂದು ಕಡೆಗೆ ನಿತ್ಯ ಶಿಫ್ಟ್ ಆಗ್ತಾ ಉಂಟು, ಅಲ್ಲಿ ಉಂಟು ಇಲ್ಲಿ ಉಂಟು ಅಂತ. ರತ್ನಗಿರಿ ಬೆಟ್ಟವನ್ನು ಆಯಿತು ಪವಿತ್ರ ಕ್ರಿಶ್ಚಿಯನ್ ಇದು ಜೈನ ಧರ್ಮದವರಿಗೆ ಪವಿತ್ರ ಸ್ಥಾನ ಅಂತ ಮತ್ತೆ ಹೇಳುವಂಥದ್ದು. ಅದು ಬಾಹುಬಲಿ ಬೆಟ್ಟದ ಬುಡದವರೆಗೆ ಹೋದ್ರು ಅಂದ್ರೆ ಇದರ ಹಿಂದಿನ ಉದ್ದೇಶ, ಇದಕ್ಕೆ ಪ್ರೇರೇಪಿಸೋರ ಉದ್ದೇಶ, ಪರಮ ಪೂಜ್ಯ ಧರ್ಮಾಧಿಕಾರಿಗಳು ಬಹಳ ಹಿಂದೆ ಒಂದು ಮಾತಿನಲ್ಲಿ ಹೇಳಿದ್ದಾರೆ, ಕ್ಷೇತ್ರಕ್ಕೆ ಮೈಲಿಗೆ ಮಾಡುವ, ಪಾವಿತ್ರ್ಯಕ್ಕೆ ಧಕ್ಕೆ ತರುವ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಹಳ ಹಿಂದೆ ಹೇಳಿದ್ದಾರೆ ಅವರು ಪೀಠದಲ್ಲಿ ಕೂತು. ಅದನ್ನು ನಾನೀಗ ನೆನಪಿಸ್ತೇನೆ. ಸೊ ಇಲ್ಲಿ ಇನ್ನೊಂದು, ಇದೇ ವ್ಯಕ್ತಿ ಸಂಜೆ ಆದ ಮೇಲೆ ಇಲಾಖೆಯವರ ರಕ್ಷಣೆಯಲ್ಲಿ ಬೇರೆ ಕಡೆಯಲ್ಲಿ ವಸತಿ, ಅವರ ಜೊತೆಗೆ ಕರಿಕೋಟಿನವರು ಇದ್ದಾರೆ. ಕರೆಕ್ಟ್ ಅಲ್ವಾ? ನಿಜವಾಗಿ ಪೊಲೀಸ್ ಕಸ್ಟಡಿಯಲ್ಲಿ ಇರಬೇಡವಾ? ರಾತ್ರಿ ಆ ವ್ಯಕ್ತಿಗೆ ಸ್ವಾತಂತ್ರ್ಯ ಉಂಟು ಅಂತಂದರೆ, ಮತ್ತು ಅವನತ್ರ ಇದರ ತನಿಖೆ ಬಗೆಗೆ ಅರ್ಜಿ ಕೊಡಿಸಿದವರು, ಅದರ SIT ಬಗೆಗೆ ಹೋರಾಟ ಮಾಡಿದವರು, ಇವರೆಲ್ಲ ಹಿಂದಿನಿಂದ ಫೀಡ್ ಮಾಡ್ತಾ ಇದ್ದಾರೆ. ಇವತ್ತು ಆ ಗುಡ್ಡ ತೋರಿಸು, ನಾಳೆ ಈ ಗುಡ್ಡ ತೋರಿಸು. ಈ ವ್ಯಕ್ತಿ ಸ್ವತಂತ್ರ ಬುದ್ಧಿಯಿಂದ ಸ್ಥಳವನ್ನು ತೋರಿಸುತ್ತಾ ಇಲ್ಲ. ಓಕೆ ಓಕೆ, ಬೇರೆಯವರು ಫೀಡ್ ಮಾಡ್ತಾರೆ, ಅಲ್ಲಿ ತೋರಿಸು ಇಲ್ಲಿ ತೋರಿಸು ಅಂತ ಫೀಡ್ ಮಾಡ್ತಾ ಇದ್ದಾರೆ. ಒಂದು ಇನ್ನೊಂದು ದೃಷ್ಟಿಯಿಂದ ನೋಡಿದರೆ, ಅನಾಮಿಕ ಅಥವಾ ಭೀಮ ಅಂತ ಕರೆಯಲಾಗುವ ವ್ಯಕ್ತಿ ಇಲ್ಲಿ ಕೆಲಸ ಮಾಡಿದವ ಹೌದಾ ಅಲ್ವಾ? ಅದು ಒಂದು ಪ್ರಧಾನವಾದ, ಅದು ಪ್ರಧಾನವಾದದ್ದು. ಆಕ್ಷೇಪ ಇರುವುದೇ ನನ್ನದ್ದು ಮಾತ್ರ ಅಲ್ಲ, ಇಡೀ ಜನರದ್ದು ಈಗ ಇರುವಂತಹದ್ದು. ಆ ವ್ಯಕ್ತಿಯ ಮುಖ ತೋರಿಸಿ, ಆ ವ್ಯಕ್ತಿಯ ಆಧಾರ್ ಕಾರ್ಡ್ ತೋರಿಸಿ, ಆ ವ್ಯಕ್ತಿಯ ಹಿನ್ನೆಲೆ ಏನು, ಆ ವ್ಯಕ್ತಿಯ ಹುಟ್ಟೂರು ಯಾವುದು, ಆ ವ್ಯಕ್ತಿ ನಡೆದು ಬಂದ ದಾರಿ ಯಾವುದು ಗುರುತಿಸಲಿ. ಯಾಕೆ ಇವರು ಅಡಗಿಸುವುದು? ಅಡಗಿಸುವ ಕಾರಣದಿಂದ ಅಲ್ಲ, ಭಯ ಉಂಟು ಆತನಿಗೆ, ಜೀವ ಭಯ ಇದೆ ಗೊತ್ತಾದ್ರೆ ಆತ. ಹಾಗಾದ್ರೆ ನಮ್ಮ ರಾಜ್ಯದಲ್ಲಿ ಒಬ್ಬನಿಗೆ ರಕ್ಷಣೆ ಕೊಡುವ ಕೆಪಾಸಿಟಿ ನಮ್ಮ ಆರಕ್ಷಕರಿಗಿಲ್ವಾ? ಈಗ ಭಯ ಯಾರದ್ದಿರುವುದು? ರಕ್ಷಣೆ ಕೊಡಬೇಡುವ? ಒಬ್ಬನಿಗೆ ರಕ್ಷಣೆ ಕೊಡುವ ಧೈರ್ಯವೇ ಈ ಆರಕ್ಷಕ ಇಲಾಖೆಯಲ್ಲಿ ಇಲ್ಲ ಅಂತಾದರೆ ರಾಜ್ಯಕ್ಕೆ ಯಾರಿಗೆ ಹೇಗೆ ರಕ್ಷಣೆ ಕೊಡ್ತಾರೆ ಇವರು? ಅವನಿಗೆ ರಕ್ಷಣೆ ಕೊಡುವ ಧೈರ್ಯ ನಮಗಿಲ್ಲ ಅಂತ ಅವರು ಹೇಳಿಕೊಂಡಾಗಲಿಲ್ವ? ಓಕೆ, ಇಷ್ಟು ಪೊಲೀಸ್ ಪ್ರೊಟೆಕ್ಷನ್ ಇರುವಾಗ ಮಾತ್ರ ಅಲ್ಲ, ಕೇರಳದ ಕಾಸರಗೋಡಿನ ಇಲಾಖೆಗೆ, ಪೊಲೀಸ್ ಇಲಾಖೆಗೆ ಇದನ್ನು ಹಸ್ತಾಂತರಿಸಬೇಕು ಅಂತ ಹೇಳುವಾಗ ಈ ಹಿಂದೆ ನಾನೇ ಮಾತಾಡಿದ್ದೇನೆ. ನಮ್ಮ ಕರ್ನಾಟಕದ ಪೊಲೀಸ್ ವ್ಯವಸ್ಥೆ ಸಶಕ್ತವಾಗಿ ಉಂಟು. ಈ ಶಕ್ತಿ ಎದುರು ಅವನಿಗೆ ಭಯ ಯಾಕೆ? ಓಕೆ, ಅಲ್ಲ, ಅದನ್ನು ಗುಂಡೂರಾವ್ ಅವರು ಉಲ್ಲೇಖ ಮಾಡಿದ್ರು. ಮಂಗಳೂರಿನ ಪೊಲೀಸರು ಇದನ್ನು ನಡೆಸಲಿಕ್ಕೆ ಸಮರ್ಥರಿದ್ರು, ಆದ್ರೂ SIT ಅಗತ್ಯ ಇರಲಿಲ್ಲ, ಆದ್ರೂ ಮಾಡಿದ್ದಾರೆ ಅಂತ ಉಸ್ತುವಾರಿ ಸಚಿವರು ಹೇಳಿದ್ರು. ಹಾಗಾದ್ರೆ SITಯ ಹಿಂದೆ ಇರುವ ಮತ್ತು SITಯಲ್ಲಿ ಇರುವವರನ್ನು ನಾವು ಸಂಶಯದಿಂದ ಕಾಣಬೇಡುವ? ಓಕೆ, ಇದು ಉಸ್ತುವಾರಿ ಸಚಿವರೇ ಹೇಳಿದ ಸಂಗತಿ. ಹಾಗಾದ ಕಾರಣ ಈ ಅನ್ಯ ಯಾರೋ ಒಬ್ಬ ವ್ಯಕ್ತಿಯನ್ನು ಇವರು ಕ್ರಿಯೇಟ್ ಮಾಡಿದ ಹಾಗೆ ಕಾಣ್ತದೆ. ಈಗ ಓಕೆ, ಒಂದು 15 ಕಡೆಯಲ್ಲಿ ಹೇಳುವಾಗ ಶ್ಯಾಮ್ ಸುಂದರ್ ರವರೇ, ಒಂದು ಸುದರ್ಶನ್ ರವರೇ, ಒಂದು 10 ಕಡೆಯಲ್ಲಿ ಸಿಗಬೇಕಾ? ಕರೆಕ್ಟ್. ಒಂದು 2-3 ಕಡೆ ವ್ಯತ್ಯಾಸಗಳಾಗಿರ್ಬೋದು, ಹೇಳಲಿಕ್ಕೆ. ಭೂಮಿಯ ಮೇಲೆ ಇದ್ದದ್ದಕ್ಕೆ ಚಲನೆ ಉಂಟು, ಅದು ಸ್ಥಾವರ ಅಲ್ಲ, ಜಂಗಮ. ಭೂಮಿಯ ಅಡಿಯಲ್ಲಿದ್ದ ಸತ್ತಂತಹ ಈ ಕಳೇವರಗಳು ಅಥವಾ ಎಲುಬಿನ ಹಂದರಗಳು ಎಲ್ಲಿಗೆ ಹೋಗ್ತದೆ? ಕರೆಕ್ಟ್ ಕರೆಕ್ಟ್ ಅಲ್ವಾ? ಇದರಿಂದ ಇವರು ಕ್ಷೇತ್ರದ ಪಾವಿತ್ರ್ಯತೆಗೆ ಕರೆಕ್ಟ್ ಧಕ್ಕೆಯನ್ನು ತರುವ ಯತ್ನವನ್ನು ಮಾಡ್ತಾ ಇದ್ದಾರೆ. ಓಕೆ, ನೀವು 2-3 ದಿವಸದಿಂದ ಗಮನಿಸಿ, ರಾಜ್ಯದಾದ್ಯಂತ ಕ್ಷೇತ್ರದ ಭಕ್ತರು ಎದ್ದು ನಿಂತಿದ್ದಾರೆ. ನಿನ್ನೆ ಹಾಸನದಲ್ಲಿ, ಧಾರವಾಡದಲ್ಲಿ, ದಾವಣಗೆರೆಯಲ್ಲಿ, ಶಿವಮೊಗ್ಗದಲ್ಲಿ ಅಲ್ಲಲ್ಲಿ ಜನ ಎದ್ದು, ಬೇಡ, ವಕೀಲರ ಸಂಘ, ನ್ಯಾಯವಾದಿಗಳ ಸಂಘ ಹಾಸನದಲ್ಲಿ ಇವತ್ತು ಆಗ್ರಹ ಮಾಡಿದೆ, ಕ್ಷೇತ್ರದ ಪಾವಿತ್ರ್ಯತೆಯನ್ನು ಉಳಿಸಬೇಕು ಆಗ್ರಹ ಮಾಡಿದೆ. ನೋಡಿ, ನೆಲಮಂಗಲದಿಂದ ಹೊರಡ್ತಾ ಇದ್ದಾರೆ, ಗದಗದಿಂದ ಹೊರಡ್ತಾ ಇದ್ದಾರೆ, ನಮ್ಮ 28-30 ಜಿಲ್ಲೆಯಿಂದ ಹೊರಡ್ತಾ ಇದ್ದಾರೆ ಪ್ರವಾಹ. ಇವತ್ತು ಧರ್ಮಸ್ಥಳದ ಪಾವಿತ್ರ್ಯತೆಯನ್ನು ಧಕ್ಕೆ ತರುವವರ ಕಿಡಿಗೇಡಿಗಳನ್ನು ಇವರನ್ನು ಬಂಧಿಸಬೇಕು. ಓಕೆ, ಬಂಧಿಸಬೇಕು ಮಾತ್ರ ಅಲ್ಲ, ಕಳೆದ 13 ವರ್ಷದಿಂದ ಅವಳಿಗಂತೂ ನ್ಯಾಯ ಇಲ್ಲವೇ ಇಲ್ಲ. ಅವಳ ಸಾವಿನ ಪ್ರಕರಣದಲ್ಲಿ ಆ ಹುಡುಗಿಯ ಬುನಾದಿಯಲ್ಲಿ, ಅದರ ಸಮಾಧಿಯಲ್ಲಿ ಇವರು ಬಂಗಲೆ ಕಟ್ತಾ ಇದ್ದಾರೆ. ಆ ತಾಯಿಗೆ ಒಂದಿಷ್ಟು ಕಣ್ಣೀರಿಲ್ಲ, ನಾಟಕ ಬರ್ತಾ ಉಂಟು. ಈ ಹೋರಾಟದ ಮುಖ್ಯಸ್ಥ
ಇವನು ಒಂದು ಭಾರಿ ದೊಡ್ಡ ಬೀಡುಗಳನ್ನು ಕಟ್ಟಿಕೊಂಡಿರ್ತಾರೆ, ಅದು ಕೊನೆಯ ಹಂತದಲ್ಲಿ ಉಂಟು, ಅದರ ಫಿನಿಶಿಂಗಿಗೆ ದುಡ್ಡು ಬೇಕು. ಓಕೆ, ಇದು ಕಾಣ್ತಾ ಉಂಟು ನಮಗೆ, ಪ್ರತ್ಯಕ್ಷ ಕಾಣುವಂಥದ್ದು. ಒಬ್ಬ ಅಶೋಕ್ ಭಟ್ ಹೇಳೋದಲ್ಲ, ಇದು ರಾಜ್ಯದಾದ್ಯಂತ ಜನ ಇವತ್ತು ಕ್ಷೇತ್ರದ ಭಕ್ತರು ಹೇಳ್ತಾ ಇದ್ದಾರೆ. ಧರ್ಮಸ್ಥಳದ ಮೊದಲು ಹೇಗಿತ್ತು, ಇವತ್ತು ಹೇಗಿದೆ. ಹೋರಾಟದ ದಾರಿ ಎಲ್ಲಿ ಹೋಯಿತು, ಆ ಹುಡುಗಿ ಹೋಯಿತು. ಯಾರೋ ಒಬ್ಬಳು ಬಂದ್ಲು, ಅನನ್ಯ ಭಟ್. ಯಾರು ಇವತ್ತೊಂದು ನ್ಯೂಸ್ ಕೇಳ್ತಾರೆ, ಅನನ್ಯ ಭಟ್ ಜೀವಂತ ಇದ್ದಾಳೆ ಅಂತ. ಈ ತಾಯಿ ಅಂತ ಹೇಳುವವಳು ಹೆತ್ತ ತಾಯಿ ಅಲ್ಲ ಅಂತ ಬರ್ತಾ ಉಂಟು. ಹಾಗಾದರೆ ಇವರನ್ನು ತಯಾರು ಮಾಡೋದು ಯಾರು? ಯಾರು ಇದರ ಹಿಂದೆ SIT ಅನ್ನು ಬಿಡುವವರ, ಇವರು ಯಾರು ಇದರ ಹಿಂದೆ ಯಾರಿದ್ದಾರೆ? ಇವರು ಒಂದೊಂದೇ ಜನವನ್ನು ದುಡ್ಡು ಕೊಟ್ಟು ಪರ್ಚೇಸ್ ಮಾಡಿ ಕರ್ಕೊಂಡು ಬರೋದು. 39 ವರ್ಷದ ಹಳೆಯ ಪ್ರಕರಣ, ಪದ್ಮಲತಾ ಪ್ರಕರಣ. ನಾನು ಹೇಳಿದ್ದೇನೆ ನನ್ನ ಹತ್ರ ಅವರು ಬಂದಿದ್ದಾರೆ ಅಂತ. ಆ ಪದ್ಮಲತಾ ಪ್ರಕರಣದವರು ಇವತ್ತು ಆ ಕುಟುಂಬದವರು ನಿನ್ನೆ ಎದ್ದಿದ್ದಾರೆ, ಅವರು ಎದ್ದಿದ್ದಾರೆ ಇವತ್ತು. ಹಾಗಾದ್ರೆ ಅವರನ್ನು ಯಾರು ಕರ್ಕೊಂಡು ಬಂದದ್ದು? ಅವರಿಗೆ ದುಡ್ಡು ಕೊಟ್ಟು ಅವರನ್ನು ಕರ್ಕೊಂಡು ಬರ್ತಾ ಇದ್ದಾರೆ. ಹೀಗೆ ಒಬ್ಬೊಬ್ಬರನ್ನು. ಅದಕ್ಕಾಗಿ ಇದರ ಹಿಂದೆ ಇರುವಂತಹ ಯಾರು ದುಡ್ಡು ಇನ್ವೆಸ್ಟ್ ಮಾಡುವವರು, ಏನಿದು ನನಗೆ ಕಾಣುತ್ತದೆ, ಇದು ಬರೀ ರಾಜ್ಯ ಮಟ್ಟದಲ್ಲಿ ಅಲ್ಲ, ಇದು ರಾಷ್ಟ್ರ ಮಟ್ಟದಲ್ಲಿ ತನಿಖಾ ಇಲಾಖೆಗಳು ಬರಬೇಕು. ಇದಕ್ಕೊಂದು ಮಂಗಲ ಹಾಡಲಿಕ್ಕೆ ಎಲ್ರಿಗೂ ಭೀಮನೋ ಧೂಮನೋ ಮತ್ತು ಯಾರ ಪ್ರತಿಯೊಬ್ಬರನ್ನು ಸಂಶಯದಿಂದ ಕಾಣುವ ಸ್ಥಿತಿ ನಿರ್ಮಾಣ ಆಗಿದೆ ಇಲ್ಲಿ. ಇಲ್ಲರೆ SIT ಅವರು ಹೊಂಡ ತೆಗಿತಾ ಹೋಗುದಾ? ಇವರಿಗೊಂದು ಬದ್ಧತೆ ಇಲ್ವಾ? ಇದೇನು ಕಾಂಟ್ರಾಕ್ಟಾ? ಇಷ್ಟು ಹೊಂಡಕ್ಕೆ ಇಷ್ಟು ಉಂಟಾ? ಏನು ಕಾಮಗಾರಿಯ ಇದು? ಅಲ್ಲ, ಈಗ ನೋಡಿದ ಹೊಂಡದಲ್ಲಿ, ತೆಗೆದ ಹೊಂಡದಲ್ಲಿ ಎಲ್ಲಿಯಾದ್ರೂ ಒಂದು ಕಡೆ ಸಿಕ್ಕಿದಾದ್ರೂ ಅದಕ್ಕೆ ಒಂದು ಮತ್ತೆ ವ್ಯಾಲ್ಯೂ ಇತ್ತು. ಇಲ್ಲಿಗೆ ಬರುವ ಮೊದಲೇದು 40 ವರ್ಷದ ಹಿಂದಿನದ್ದು ಯಾವುದೋ ಒಂದು ಹೇಳ್ತಾ ಇದ್ದಾರೆ, ಸಿಕ್ಕಿದೆ ಅಂತ. ಬಂದದ್ದು 95ರಲ್ಲಿ. ಈತನ 49 ವರ್ಷ ಆಗಿದೆ ಅಂತ ಅವರ ಲೆಟರ್ ನಲ್ಲಿ ಅವರು ಕೊಟ್ಟಿದ್ದಾರೆ ವಕೀಲರು. 47ನೇ ವರ್ಷದಲ್ಲಿ ಯಾರ ಹೆಣ ಹೊತ್ತದ್ದು? ಈ ಉಸಿರಾಡುವ ಹೆಣ ಯಾವ ಉಸಿರಾಟ ನಿಂತ ಹೆಣವನ್ನು ಹೊತ್ತದ್ದು ಎನ್ನುವುದರಿಂದ ಈ ವ್ಯಕ್ತಿಯೇ ಇಲ್ಲಿ ಕೆಲಸ ಮಾಡಿದವನಲ್ಲ, ಇವ ಅನಾಮಿಕ, ಬೇರೆ ಒಂದು ಡಮ್ಮಿ ವ್ಯಕ್ತಿಯನ್ನು ತಂದು ಕ್ಷೇತ್ರದ ಪಾವಿತ್ರ್ಯತೆಗೆ ಧಕ್ಕೆ ತರುವ ಮತ್ತೊಂದು ಪ್ರಾಜೆಕ್ಟ್ ಇದು, ಮತ್ತೊಂದು ಯೋಜನೆ ಇದು. ಆ ಯೋಜನೆ ವಿಫಲವಾಗಿದೆ. ಕ್ಷೇತ್ರದ ಕಡೆಗೆ ಭಕ್ತರ ದಂಡು ಹರಿದು ಬರ್ತಾ ಉಂಟು. ಲಂಕೆಗೆ ಸುಗ್ರೀವನ ಪಾಳ್ಯ ನುಗ್ಗಿದಾಗೆ ಬರ್ತಾ ಉಂಟು ಇವತ್ತು. ಧರ್ಮಸ್ಥಳದ ಅಸ್ಮಿತೆ, ಇಲ್ಲಿಯ ಶ್ರದ್ಧೆ, ಇಲ್ಲಿಯ ಶಕ್ತಿ, ಇಲ್ಲಿಯ ಸೇವಾ ಪ್ರಕಲ್ಪಗಳು, ಜನಕ್ಕೆ ಕೊಟ್ಟಂತಹ ಏನು ಕೊಟ್ಟಿದ್ದಾರೆ, ಇದಕ್ಕೆ ಇವತ್ತು ಭಕ್ತರು ಸೆಟೆದು ನಿಂತಿದ್ದಾರೆ. ಇದು ಮಂಜುನಾಥ ಸ್ವಾಮಿಯ ಸಂಕಲ್ಪ, ಧರ್ಮದೇವತೆಗಳ ಸಂಕಲ್ಪ, ಪೂಜ್ಯ ಕಾವಂದರ ತಪಸ್ಸು ಅಂತ ನಾನು ತಿಳ್ಕೊಂಡಿದ್ದೇನೆ. ಇದಕ್ಕೆ ಒಂದು ಇತಿಶ್ರೀ ಮಂಗಲ ಆಗಲೇಬೇಕು. ಇದಕ್ಕೆ ಈಗ ಜನಜಾಗೃತಿ ಆಗಬೇಕಾದ್ದು ಬಹಳ ಮುಖ್ಯ. ಈಗ ಮಾತ್ರ ಅಲ್ಲ, ಯಾರ್ಯಾರ ಅಪರಾಧಿಗಳಿದ್ದಾರೆ ಸರತಿಯ ಸಾಲಿನಲ್ಲಿ ಇವರು ಹೋಗಬೇಕು ಪರಪ್ಪನ ಅಗ್ರಹಾರಕ್ಕೆ. ನಾಡ್ದು 15ಕ್ಕೆ ಕೃಷ್ಣಾಷ್ಟಮಿ, ಕೃಷ್ಣ ಜನ್ಮಭೂಮಿಗೆ ಹೋಗಬೇಕಿವರು, ಬೇರೆ ದಾರಿಯೇ ಇಲ್ಲ ಇದಕ್ಕೆ. ನಿನ್ನೆ ರಾತ್ರಿ ಒಂದು ಭಾರಿ ದೊಡ್ಡ ಕಾರ್ಯಾಚರಣೆ ಅಂತ ಲೆಕ್ಕ. ಅದು 18 ಫೀಟು ಆಳ ತೆಗೆದಿದ್ದಾರೆ. ಒಂದು 3 ಶವವನ್ನು ಹುಗಿಯುವಷ್ಟು ದೊಡ್ಡ ಗುಂಡಿ ಆಯ್ತದು. ಒಂದು ಸಾಮೂಹಿಕ ಇದು ಮಾಡಿದ ಹಾಗೆ ಯುದ್ಧ ಭೂಮಿಯಲ್ಲಿ. ಅಧಿಕಾರಿಗಳು ಮತ್ತು ಸಂಬಂಧಪಟ್ಟವರು ಹರಸಾಹಸ ಮಾಡಿ ಏನಾದರೂ ಒಂದು ಇಷ್ಟು ತುದ್ದದ್ದು, ಒಂದು ಕಿರುಬೆರಳಿನ ಅಷ್ಟು ದೊಡ್ಡ ಉದ್ದದ ಎಲುಬು ಸಿಕ್ಕಿದ್ರೂ ಸಾಕು, ಯಶಸ್ವಿ ಅದು. ಆದರೆ ಏನೂ ಸಿಗಲಿಲ್ಲ. ಪುನಃ ಮುಚ್ಚುವ ಕೆಲಸ ಮಾಡ್ತಾ ಇದ್ದಾರೆ. ಇದರಿಂದ ನಮಗೆ ಗೊತ್ತಾಗುವಂತಹದ್ದು, ಪ್ರಮುಖವಾದಂತಹ ಸ್ಪಾಟ್ ಇದ್ದದ್ದು 13ನೇದ್ದು, ಕರೆಕ್ಟ್, ಪ್ರಮುಖವಾದದ್ದು. ಅದಕ್ಕೆ ರಾಡಾರು ಬಂದರೂ ಆಗಲಿಲ್ಲ, ಇವರು ಹೊಂಡ ತೆಗೆದ್ರೂ ಆಗಲಿಲ್ಲ. ಹಾಗಾದರೆ ಇನ್ನು ನಾಳೆ ಮುಂದುವರಿತದೆ ಅಂತ ಗೊತ್ತಿಲ್ಲ ನನಗೆ. ಪುನಃ ಎಲ್ಲಿವರೆ ಹೋಗ್ತದೆ ಅಂತ ನಮಗೆ ಗೊತ್ತಿಲ್ಲ, ಅದನ್ನು SIT ನಿರ್ಣಯ ಮಾಡ್ತದೆ. ನಮ್ಮ ಆಗ್ರಹ ಏನು ಅಂದರೆ, ಈ ಪ್ರಕರಣವನ್ನು ಶವಹೂತಿಟ್ಟ ಪ್ರಕರಣದ ಮೂಲಕವಾಗಿ ಬೇರೆ ಏನೂ ಸಿಗದೆ ಈ ಕಿಡಿಗೇಡಿಗಳಿಗೆ, ಈ ಅಸಂಸ್ಕೃತರಿಗೆ, ಈ ವಿಘ್ನ ಸಂತೋಷಿಗಳಿಗೆ, ಈ ಧರ್ಮದ್ರೋಹಿಗಳಿಗೆ, ಈ ಕ್ಷೇತ್ರದ್ರೋಹಿಗಳಿಗೆ, ಇವರಿಗೆ ಬೇರೆ ಏನೂ ಸಿಗಲಿಲ್ಲ. ಸೊ ಇದನ್ನು ಜೀವಂತವಾಗಿ ಇಡ್ಲಿಕ್ಕೆ ಏನು ಮಾಡಬೇಕು? ಹೊಂಡ ತೆಗಿತಾ ಹೋಗುದು. ಮೀಡಿಯಾದಲ್ಲಿ ಅಲ್ಲಿ ಮಾತಾಡುವವರು, ಅವರು ಇವರು, ಒಟ್ಟು ಪ್ರಕರಣವನ್ನು ಜೀವಂತ ಇಡುವುದು. ಇದೀಗ ನಾಳೆ ಏನು ಸಿಗ್ಲಿಲ್ಲ ಅಂತ ಆಯ್ತು. ಈಗ ನಾಳೆ ಏನು ಸಿಗ್ಲಿಲ್ಲ ಅಂತ ಆದ್ರೆ ಸೊ ನೆಕ್ಸ್ಟ್ ಏನು ಅಂದ್ರೆ, ಈಗ ಒಂದು ತಂದಿದ್ದಾನಲ್ಲ ಆತ, ಈಗ ಅರ್ಧ ನಾಳೆ ಸಿಗಲಿಲ್ಲ ಅಂತಂದ್ರೆ ವಿವೇಕ ಉಳ್ಳವರಾದ್ರೆ ಇದನ್ನು ನಿಲ್ಲಿಸಬೇಕು, SIT ಯನ್ನು ಹಿಂದೆ ಕರಿಬೇಕು. ಈಗ ನೀವೇ ಹೇಳಿದ ಮೂಲ ವಿಷಯಕ್ಕೆ ಬರ್ತೇನೆ ನಾನು.
ಸಂಪಾದಕರೇ. ಆವಾಗ ಇವರು ಎಲ್ಲಿಂದ ತೊಡಗಬೇಕು ಅಂದರೆ, ಮೊದಲು ಅನಾಮಿಕನಾದಂತಹ ಭೀಮನೆಂಬ ನಾಮಧೇಯನ ಮುಸ್ಕು ತೆಗಿಬೇಕು, ಎಳೆದು ಮುಸ್ಕು ತೆಗೆದವನನ್ನು ಎಳ್ಕೊಂಡು ಹೋಗಬೇಕು. ಹೋಗಿ ಮೊದಲು ನೀನು ತಲೆಬುರುಡೆ ತಂದದ್ದು ಎಲ್ಲಿಂದ ತೋರಿಸು. ಅದಕ್ಕೆ ಸಂಬಂಧಪಟ್ಟಂತಹ ಉಳಿದ ಎಲುಬುಗಳು ಎಲ್ಲಿಂಟು, ದೇಹದ ಉಳಿದ ಎಲುಬುಗಳು ಎಲ್ಲಿಂಟು ಅದನ್ನು ಹುಡುಕಬೇಕು. ಅಲ್ಲಿಂದ ತನಿಖೆ. ಇನ್ನೀಗ ತನಿಖೆ ಮಾಡೋದು ಶವ ಹೂತಿಟ್ಟದ್ದು ಎಲ್ಲಲ್ಲ, ಅವನನ್ನು ತನಿಖೆ ಮಾಡಬೇಕು. ಅವನ ಹಿಂದೆ ಯಾರಿದ್ದಾರೆ, ಅವನ ಹಿಂದೆ ಯಾರು, 7ನೇ ಕ್ಲಾಸ್ ಆದವನಿಗೆ ಕಂಪ್ಲೇಂಟ್ ಬರೆದು ಕೊಟ್ಟದ್ದು ಯಾರು, ಅವನನ್ನು ಸ್ಟೇಷನ್ಗೆ ಕರ್ಕೊಂಡೋದ್ದು ಯಾರು, ಅವನ ಹಿಂದೆ ಹೋಗುವ ಕರಿಕೋಟಿನ ವ್ಯಕ್ತಿಗಳು ಯಾರು, ಅವರಿಗೆ ಫಂಡಿಂಗ್, ಅವರ ಜೇಬು ತುಂಬಿಸುವಂತಹ ಫಂಡಿಂಗ್ ಎಲ್ಲಿಂದ ಬರ್ತದೆ, ಅದು ಕೇರಳವೋ ತಮಿಳುನಾಡೋ ಎಲ್ಲಿಂದ ಇನ್ನು ಮುಂದೆ ಆಗಬೇಕಾದಂಥ ಕೆಲಸ. ಇಷ್ಟೂ ಜನರನ್ನು ಕರ್ನಾಟಕದ ಮಾನ್ಯ ಮುಖ್ಯಮಂತ್ರಿಗಳು SITಗೆ ಕೊಡುವಲ್ಲಿಂದ ತೊಡಗಿ ಯಾರನ್ನೆಲ್ಲ ಇವರು ವಂಚಿಸಿದರು. ಆ ಟೀಮ್ ಸರ್ಕಾರಕ್ಕಾದಂಥ ನಷ್ಟ, ಸರ್ಕಾರಕ್ಕಾದ ಅವಮಾನ, ಜನರಿಗಾದ ವಂಚನೆ, ಅದಕ್ಕಿಂತ ದೊಡ್ಡದು ಶ್ರೀ ಕ್ಷೇತ್ರದ ಭಕ್ತರಿಗಾದ ಮಾನಸಿಕವಾದ ಹಿಂಸೆ. ಕರೆಕ್ಟ್. ಅಯ್ಯೋ ಹೀಗಾಯ್ತಲ್ಲ, ಮತ್ತೆ ಆಗಿರಬಹುದೇನೋ ಎನ್ನುವ ಚರ್ಚೆಗಳು, ಅಪಸ್ವರಗಳು ತಡಿಲಿಕ್ಕೆ ಸಾಧ್ಯ ಇಲ್ಲ. ಸೋಷಿಯಲ್ ಮೀಡಿಯಾದ ಗೌರವವನ್ನು ಆಕ್ಷೇಪಿಸುವಲ್ಲರಿಗೆ ಬಂದು ತಲುಪಿದೆ ಅಂತ ಹೇಳಿದ್ದು ನಾನು. ಕರೆಕ್ಟ್. ಹೌದಾ ಅಲ್ಲೋ ಶ್ರೀ ಕ್ಷೇತ್ರದ ಭಕ್ತರೇ ಮಾತಾಡಲಿಕ್ಕೆ ತೊಡಗಿದ್ದಾರೆ. ಏನಿದು, ಇದಕ್ಕೆ ಯಾಕೆ ಮುಕ್ತಾಯ ಆಗ್ತಾ ಇಲ್ಲ, ತೊಡಗಿದ್ದಾರೆ. ಈ ಭಾವನೆಗಳಿಗೆ ಏನು ರಿಟರ್ನ್ಸ್ ಕೊಡ್ತಾರೆ ಇವರು? ನನಗೆ ತಡೆಯಲಾಗದ ನೋವಾಗಿದೆ ಕಳೆದ 13 ವರ್ಷದಿಂದ. ನನಗೆ ಕಾಣುತ್ತದೆ ಈ ನೋವಿನಿಂದಾಗಿ ನನಗೊಂದು 5 ವರ್ಷದ ಆಯುಷ್ಯ ಕಡಿಮೆ ಆಗಿದೆ. ಈ ಆಯುಷ್ಯವನ್ನು ಕೊಡಲಿಕ್ಕೆ ಸಾಧ್ಯ ಉಂಟು ಇವರಿಗೆ? ಸಾಧ್ಯ ಉಂಟು ಇವರಿಗೆ? ಎಲ್ಲಿಂದ ಕೊಡ್ತಾರೆ ಅವರು? ಈ ಹಿಂಸೆಯನ್ನು ತಡೆಯಲಿಕ್ಕಾಗಲಿಲ್ಲ ನಮಗೆ. ನನ್ನಾಗೆ ಕೋಟಿ ಸಂಖ್ಯೆಯ ಭಕ್ತರಿದ್ದಾರೆ. ಈ ಭಕ್ತರ ಭಾವನೆಗಳಿಗೆ ಹೊಡೆದಿದ್ದೀರಿ. ಈ ಭಾವನೆಗೆ ಏನು ರಿಟರ್ನ್ಸ್ ಕೊಡ್ಬೋದು? ಏನು ಕೊಡ್ಬೋದು ಅಂದರೆ, ಎಲ್ಲಿಂದ ತೊಡಗಿದೆ ಅಲ್ಲಿಂದ ಎಲ್ಲ ಯಾರ್ಯಾರು ಮೊನ್ನೆ ಇದರಲ್ಲಿ ಎದ್ದು ನಿಂತು ಹೇಳಿದರು, ಇದು ಹೆಗಡೆಯವರನ್ನು ಅವಮಾನಿಸುವಂತಹ ಕೆಲಸ ಆಗಬೇಕು, ನಾವು ಮಾಡ್ತೇವೆ ಅಂತ ಹೇಳುವಂತಹ ಅಲ್ಲಿಂದ ತೊಡಗಿ ಅಲ್ವಾ? ಪ್ರತಿಯೊಬ್ಬರು ಇವರು ಕಂಬಿಡಿಸಬೇಕು, ಇವರಿಗೆ ಕರಿನೀರಿನ ಶಿಕ್ಷೆ ಆಗಬೇಕು. ಯಾಕಂದರೆ ಕೋಟಿ ಮಂದಿಯ ಭಾವನೆಗೆ ಇವರು ಹೊಡೆದಿದ್ದಾರೆ, ಬೆರಳೆಣಿಕೆಯ 4-6 ಮಂದಿ. ಅವೊಬ್ಬ ಅನ್ಯಮತೀಯ. ಇವತ್ತೊಂದು ಬಂತು, ಒಂದು ಸೌಮ್ಯ ಭಟ್ ಪ್ರಕರಣ ಪುತ್ತೂರಿನಲ್ಲಿ, ಕಬಕದಲ್ಲಿ ಆದದ್ದು. ಹೌದಾ? ಆ ಪಾಪ ಹುಡುಗಿಗೆ ನ್ಯಾಯ ಕೊಡಲಿಕ್ಕೆ ಹೊರಡಿ. ಅದಕ್ಕೆ 39 ವರ್ಷದ ಹಳೆಯ ಪದ್ಮನಾಭ ಕುಟುಂಬದವರನ್ನು ತರುವುದಿದ್ರೆ ಸೌಮ್ಯ ಭಟ್ರ ಕುಟುಂಬದವರಿಗೆ ಏನು ನ್ಯಾಯ ಕೊಡ್ತೀರಿ ನೀವು? ಅದೇ ಕೆಲಸ ಮಾಡ್ತೀರಾ? ಏನಿಲ್ಲ. ಇದು ಒಂದೇ ವಿಷಯ. ಈ ಹುಡುಗಿ ಹೇಳುವುದು, ಅವಳ ಸಮಾಧಿಯ ಮೇಲೆ ಮನೆ ಕಟ್ಟೋದು, ಅವಳ ಸಮಾಧಿಯ ಮೇಲೆ ಇನ್ನು ಏನೆಲ್ಲ ಕಟ್ಟಲಿಕ್ಕೆ ಉಂಟು ಅಂತ ಗೊತ್ತಿಲ್ಲ. ಏನು ಬೇಕಾದರೂ ಮಾಡಿ ನೀವು, ನಮ್ಮದಲ್ಲ. ಆದರೆ ನಮ್ಮ ದೇಶದ ಅಸ್ಮಿತೆಯ ಮೇಲೆ, ನಮ್ಮ ನಂಬಿಕೆಯ ಮೇಲೆ, ನಮ್ಮ ಭಕ್ತಿಯ ಮೇಲೆ, ಶ್ರದ್ಧೆಯ ಮೇಲೆ, ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅಸ್ಮಿತೆಯ ಮೇಲೆ, ಇಲ್ಲಿಯ ಸೇವಾ ಪ್ರಕಲ್ಪಗಳ ಮೇಲೆ ದಾಳಿ ಮಾಡಿದಿರಲ್ಲ, ಇದಕ್ಕೆ ಪ್ರಾಯಶ್ಚಿತ್ತ ಏನು? ಹಾಗಾದರೆ ಕಾನೂನು, ಸರ್ಕಾರ, ನ್ಯಾಯಾಂಗ, ಕಾರ್ಯಾಂಗ ಇವರಿಗೇನು ಶಿಕ್ಷೆಯನ್ನು ಕೊಡ್ತದೆ? ಇದನ್ನು ಎಲ್ಲ ಧರ್ಮಸ್ಥಳದ ಭಕ್ತರ ಪರವಾಗಿ ನಾನು ಆಗ್ರಹಿಸ್ತೇನೆ, ಅವರಿಗೆ ಶಿಕ್ಷೆ ಆಗತಕ್ಕದ್ದು. ಕ್ಷೇತ್ರದ ಪರವಾದಂತಹ ನಂಬಿಕೆ ಮತ್ತು ಇದರ ಪಾವಿತ್ರ್ಯತೆ, ಇದನ್ನು ಉಳಿಸುವ ಬಗೆಗೆ, ಇದರ ಜಾಗೃತಿಯ ಬಗ್ಗೆ ಇನ್ನು ನಾವು ಹೊರಡುವಂತಹದ್ದು ಸಮಯ ನಮ್ಮದ್ದೀಗ. ಈಗ ಸಮಯ ನಮ್ಮದ್ದೀಗ. ರಾವಣನ ಪಕ್ಷದ ಸಮಯ ಆಯಿತು, ಈಗ ರಾಮನ ಕಡೆಯಿಂದ ಆಗುವಂಥದ್ದು ರಾಮ ಸೈನ್ಯ ಇದು. ಇದು ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿಯ ಭಕ್ತ ಸಂದೋಹ. ಇದು ಶಿವನ ಶಕ್ತಿ. ಇದು ನಮ್ಮ ಆಗ್ರಹ, ನಮ್ಮ ಹೋರಾಟ ಇನ್ನು ಆರಂಭ ಆಗ್ತದೆ. ಅವರಿಗೆ ಶಿಕ್ಷೆ ಕೊಡುವಲ್ಲಿವರೆಗೆ ನಾವು ವಿರಮಿಸುವುದಿಲ್ಲ. ಇಲ್ಲಿಗೆ ಮಂಗಲವಾದ್ಯ ಹಾಡಬಹುದು ಅವರು, ಆದರೆ ನಮ್ಮದು ಮಂಗಲವಾದ್ಯ ಅಲ್ಲ. ಅವರ ಬಯಲಾಟ ನಿಂತಿದೆ, ನಾವು ರಂಗಸ್ಥಳಕ್ಕೆ ಬರ್ತೇವೆ, ನಮ್ಮದು ಆರಂಭ ಆಗ್ತದೆ. ಇದು ಒಬ್ಬನ ಆಗ್ರಹ ಅಲ್ಲ, ಇದು ಧರ್ಮಸ್ಥಳದ ಕೋಟಿ ಕೋಟಿ ಭಕ್ತರ ಧ್ವನಿಯಾಗಿ ನಾ ಹೇಳ್ತಾ ಇದ್ದೇನೆ. ಶಿಕ್ಷೆ ಆಗಬೇಕು ಕಿಡಿಗೇಡಿಗಳಿಗೆ, ಇದು ನನ್ನ ಆಗ್ರಹ. ಎಸ್, ಸರಿ ಅಶೋಕ್ ಭಟ್ರೆ, ಇಷ್ಟು ಹೊತ್ತುಗಳ ಕಾಲ ನಮ್ಮ ಜೊತೆ ಮಾತಾಡಿದ್ದಕ್ಕಾಗಿ ಧನ್ಯವಾದಗಳು. ಎಸ್ ವೀಕ್ಷಕರೇ, 1 ಅಲ್ಲ 2 ಅಲ್ಲ 3 ಅಲ್ಲ 4 ಅಲ್ಲ 13 ಆಯಿತು, ಅದು 18 ಆಯಿತು. ಆದರೆ ಇದುವರೆಗೆ
ಯಾವುದ್ರಲ್ಲೂ ಕೂಡ ರಿಸಲ್ಟ್ ಏನು ಅಂತ ಕೇಳಿದ್ರೆ ಅದು 0. ಒಂದು 6ನೇ ಪಾಯಿಂಟ್ನಲ್ಲಿ ಒಂದು ತಲೆಬುರುಡೆ ಸಿಕ್ಕಿದೆ, ಅದು ಇನ್ನೊಂದು 40 ವರ್ಷದ್ದು ಅಂತ ಹೇಳ್ತಾರೆ. ಹಾಗಾದ್ರೆ ಆ ಧರ್ಮಸ್ಥಳದ ಮೇಲೆ ವ್ಯವಸ್ಥಿತವಾಗಿ ಒಬ್ಬ ವ್ಯಕ್ತಿಯನ್ನಿಟ್ಟುಕೊಂಡು ಪಿತೂರಿ ಮಾಡಲಾಗಿದೆ ಅನ್ನುವಂಥ ದೊಡ್ಡ ರೀತಿಯಾದಂಥ ಒಂದು ಪ್ರಶ್ನೆ ಇವತ್ತು ಪ್ರಶ್ನಾರ್ಥಕವಾಗಿ ಎದ್ದಿದೆ. ಮಾತ್ರ ಅಲ್ಲ, ಇದರ ಹಿಂದೆ ಯಾರ್ಯಾರಿದ್ದಾರೆ ಅವರೆಲ್ಲರನ್ನ ತನಿಖೆ ಆಗಬೇಕು ಅನ್ನುವಂಥ ಆಗ್ರಹವನ್ನ ಉಜಿರ ಅಶೋಕ್ ಭಟ್ರು ಸ್ಥಳೀಯರ ಪ್ರತಿನಿಧಿಯಾಗಿ, ಧರ್ಮಸ್ಥಳದ ಪ್ರತಿನಿಧಿಯಾಗಿ ಇವತ್ತು ಮಾಡಿದವರಿದ್ದಾರೆ. ಮಾತ್ರ ಅಲ್ಲ, ಇದನ್ನು ನೋಡ್ತಾ ಹೋದ್ರೆ ನೀವು ಪ್ರಜ್ಞಾವಂತರಾಗಿ ನೀವು ಆಲೋಚನೆ ಮಾಡಬೇಕು. ಒಬ್ಬ ವ್ಯಕ್ತಿ ಬಂದು ಹೇಳ್ತಾನೆ ನಾನಲ್ಲಿ ಶವ ಹೂತಿದ್ದೇನೆ, ನನಗೆ ಗೊತ್ತಿದೆ ಅಂತ. ಬಟ್ ಆತ ತೋರಿಸಿದ ಎಲ್ಲಾ ಜಾಗದಲ್ಲೂ ಕೂಡ ಕ್ಯೂರಿಯಾಸಿಟಿ ಇದ್ದಂತ 13ನೇ ಪಾಯಿಂಟ್. ನಾನು ಮತ್ತೆ ಹೇಳ್ತೇನೆ, ನಾನು ಗ್ರೌಂಡ್ ರಿಪೋರ್ಟ್ನ ವಿಡಿಯೋ ನಿನ್ನೆ ಕಹಳೆಯಲ್ಲಿ ಹೋಗಿದ್ದೆ, ನೀವು ಅಲ್ಲಿ ನೋಡಿ. ಆ ವಿಡಿಯೋವನ್ನು ಮತ್ತೆ ಬೇಕಾದ್ರೆ ಈಗ ಒಂದ್ಸಲ ಪ್ಲೇ ಮಾಡ್ಲಿಕ್ಕೆ ಹೇಳ್ತೀನಿ ನಾನು ಸ್ಕ್ರೀನಲ್ಲಿ. ಆ ವಿಡಿಯೋದಲ್ಲಿ ಆತ ತೋರಿಸ್ತಾನೆ, ಯಾರೋ ಇಟಾಚಿ ಬಂದಂತ ಸಂದರ್ಭದಲ್ಲಿ ಇಟಾಚಿ ಡ್ರೈವರಿಗೆ ಆತ ಹೇಳ್ತಾನೆ ಇಲ್ಲಿದೆ, ಈ ಜಾಗದಲ್ಲಿದೆ, ಹೋಗಿ ನೋಡಿ ಅಂತ ಹೇಳ್ತಾನೆ ಅವನು. ಹಾಗಾದ್ರೆ ನಾನೇ ಕೇಳ್ತಾ ಇರುವಂತದ್ದು, ನನ್ನಾಗೆ ಸಾವಿರಾರು ಮಂದಿ ಪತ್ರಕರ್ತರು ಅಲ್ಲಿದ್ರು, ಅವರೆಲ್ಲರೂ ಕೇಳ್ತಾ ಇರುವಂತದ್ದು, ಹಾಗಾದ್ರೆ ಆತ ತೋರಿಸಿದ ಜಾಗದಲ್ಲಿ ಇದ್ದದ್ದು ಏನು? ಅಂದ್ರೆ ಇವನು ಬುರುಡೆ ಬಿಟ್ಟು ಎಲ್ಲರನ್ನು ಮಂಗ ಮಾಡ್ಲಿಕ್ಕೆ ಹೊರಟದ್ದ ಇವನು? ಇದು ಪ್ರಶ್ನೆ ಅಲ್ವಾ ಇದು? IAS IPS ಕಲ್ತಂತ ಅಧಿಕಾರಿಗಳು ಬಂದಲ್ಲಿ ನಿಂತಿದ್ರು, KS ಕಲ್ತಂತ ಅಧಿಕಾರಿಗಳಿದ್ರು, AC ಅವರಿದ್ರು. AC ಅವರು ಜಡ್ಜ್, ಅವ್ರಿಗೆ ಸ್ಥಾನ ಅದು. ಅಂಥವ್ರು ಇರುವಾಗ ಅಂಥವ್ರ ಮುಂದೆ ಇವ ಬಂದು ಇಲ್ಲಿದೆ ಅಂತ ತೋರಿಸ್ತಾನಲ್ಲ ಇಟಾಚಿ ಅವರಿಗೆ. ಆ ದೃಶ್ಯಾವಳಿಗಳು ಹಾಕ್ತಾ ಇದ್ದಾರೆ ನೋಡಿ, ಸ್ಕ್ರೀನಲ್ಲಿ ನೋಡಿ. ಹಾಗಾದ್ರೆ ಅಲ್ಲಿದ್ದದ್ದೇನು? ರಾತ್ರಿ ಮತ್ತದೇ ಅದೇ ಗುಂಡಿಗೆ ಮಣ್ಣು ಮುಚ್ಚಲಾಯಿತು ನಿನ್ನೆ. ಹಾಗಾದ್ರೆ ಯಾರನ್ನ ಮಂಗ ಮಾಡಲಿಕ್ಕೆ ಹೊರಟಿದ್ದಾರೆ ಇವತ್ತು ಮತ್ತೆ ಕಾರ್ಯಾಚರಣೆ ನಡೀತಾ ಇದೆ. ಬಹುಶಃ ಇವತ್ತಿನದು ಕೊನೆಯ ದಿನದ ಕಾರ್ಯಾಚರಣೆ ಅಂತೇಳಿ SIT ಅಧಿಕಾರಿಗಳು ಹೇಳ್ತಾ ಇದ್ದಾರೆ. ಸೊ ಇವತ್ತು ಸಿಕ್ಕಿತದ ಇಲ್ವಾ ಗೊತ್ತಿಲ್ಲ, ನೋಡಬೇಕಾಗಿದೆ. ಸೊ ಒಟ್ಟಿನಲ್ಲಿ ರ್ಯಾಡರ್ ಪ್ರಕಾರ ನಿನ್ನೆ ಏನು GPR ಮೌಂಟೆಡ್ ಡ್ರೋನ್ ಅನ್ನು ಏನು ಬಳಸಿದ್ರು, ಆ ಡ್ರೋನ್ ಮೂಲಕ ಪೂರ್ತಿ ಆ ತೋರಿಸಿದ ಇಡೀ ಜಾಗದ ಸುತ್ತಮುತ್ತ ಅಲ್ಲದೆ ಎಕ್ಸ್ಟ್ರಾ ಒಂದಷ್ಟು ಜಾಗಗಳನ್ನು ಕೂಡ ಆ ಡ್ರೋನ್ ಮೂಲಕ SIT ಅಧಿಕಾರಿಗಳು ಸುತ್ತಮುತ್ತಲಿನ ಜಾಗವನ್ನ ನಿನ್ನೆ ತಾನೇ ಪರಿಶೀಲನೆಯನ್ನ ಮಾಡಿದ್ರು. ಆದರೆ ಎಲ್ಲದರಲ್ಲೂ ಕೂಡ ನೆಗೆಟಿವ್ ಬಂದಿದೆ. ಆದರೂ ಕೂಡ ಎಲ್ಲೋ ಒಂದು ಕಡೆ ಅದು ಸ್ಕ್ಯಾನ್ ಆಗಿರ್ಲಿಕ್ಕಿಲ್ಲೋ ಏನು ಅನ್ನುವ ರೀತಿಯಲ್ಲಿ ಮತ್ತೆ ಮ್ಯಾನ್ಯುವಲಿ ಡಿಗ್ ಮಾಡಿದ್ರು ಕೂಡ ಆತ ತೋರಿಸಿದಂಥ ಪ್ರಮುಖವಾದ ಜಾಗದಲ್ಲಿ ನೆಗೆಟಿವ್ ಬಂದಿದೆ. ಅಂದರೆ ಒಟ್ಟಿನಲ್ಲಿ ಇದು ಜನರನ್ನ ದಿಕ್ಕು ತಪ್ಪಿಸುವಂಥ ಕೆಲಸ ಆಗಿದೆ ಅನ್ನುವಂಥದ್ದು ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಕಾಣ್ತಾ ಇದೆ. ಇನ್ನಷ್ಟು ಅಪ್ಡೇಟ್ಗಳನ್ನು ನಿಮ್ಮ ಮುಂದೆ ಇಡ್ತೇವೆ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ನಿರಂತರ ಸುದ್ದಿ ಹಾಗೂ ಮನೋರಂಜನೆಗಾಗಿ ನೋಡ್ತಾ ಇರಿ ಕಹಳೆ ನ್ಯೂಸ್. ನಮಸ್ಕಾರ. ನಿಖರ ಸುದ್ದಿ, ಸದಭಿರುಚಿಯ ಕಾರ್ಯಕ್ರಮ. ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್, ಸಮಾಜದ ಜಾಗೃತಿಗಾಗಿ ವಸ್ತುನಿಷ್ಠ ವರದಿ.